ಹಾಯ್ ಫ್ರೆಂಡ್ಸ್, ಇವತ್ತು ಭಾನುವಾರ ಅಂದ್ರೇ ಬೋರಿಂಗ್ ಡೇ. ಎದ್ದೇಳೋದು ಲೇಟು, ಮತ್ತು ತಿಂಡಿ ತಿನ್ನೋದು ಲೇಟ್ ಆಗುತ್ತೆ. ಯಾರಿಗೆ ರೆಸ್ಟ್ ಇದ್ದರೂ ಅಡುಗೆ ಮಾಡೋರಿಗೆ ರೆಸ್ಟ್ ಇರಲ್ಲ. ಭಾನುವಾರ ಆಗಲಿ ಯಾವ ದಿನ ಆದರೂ ಅಡುಗೆ ಮಾಡಲೇಬೇಕು. ಬೇರೆ ದಿನಗಳೆಲ್ಲ ಮಕ್ಕಳಿಗೆ ಸ್ಕೂಲ್ ಇರುತ್ತೆ ಅಂತ ಬೇಗ ಎದ್ದು ಲಂಚ್ ರೆಡಿ ಮಾಡೋದು, ತಲೆ ಬಚ್ಚೋದು, ಸ್ಕೂಲಿಗೆ ಹೊರಡ್ಸೋದೇ ಇರುತ್ತೆ. ಇವತ್ತು ಆ ತಲೆ ಬಿಸಿ ಇರಲ್ಲ, ಆರಾಮಾಗಿ ಎದ್ದೇಳ್ಬೋದು. ಮತ್ತು ನಮ್ಮೂರಲ್ಲಿ ಮಳೆ ಇರೋದ್ರಿಂದ ನಿನ್ನೆಯಿಂದ ಮಕ್ಕಳಿಗೆ ರಜಾ ಕೊಟ್ಟಿದ್ದಾರೆ. ಈಗ ಲೇಟಾಗಿ ಬೇರೆ ಎದ್ದಿದ್ದೀನಿ, ಅದಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಈಗ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1-2 ಗ್ಲಾಸಷ್ಟು ಶಾವಿಗೆ ತೊಗೊಂಡು ಚೆನ್ನಾಗಿ ಒಂದು 5 ನಿಮಿಷ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಒಂದು 5-6 ಗೆಜ್ಜಿರೋ ಬೆಳ್ಳುಳ್ಳಿ, 1 ಇಂಚು ಕಟ್ ಮಾಡಿರೋಂಥ ಶುಂಠಿ ಹಾಕ್ಕೊಂಡು ಒಂದು 3 ಇಲ್ಲ ಒಂದು 4 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಉಪ್ಪಿಟ್ಟಾಗಲಿ ಏನಾದರೂ ನಾನು ಈರುಳ್ಳಿ ಜಾಸ್ತಿ ಹಾಕ್ತೀನಿ. ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಬಂದು ಚೆನ್ನಾಗಿರುತ್ತೆ. ಆಮೇಲೆ ಕಟ್ ಮಾಡಿರೋ ಬೀನ್ಸು, ಕ್ಯಾರೆಟು, ಹಸಿ ಬಟಾಣಿ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು 1 ನಿಮಿಷ ಹಂಗೆ ಎಣ್ಣೆಲಿ ಫ್ರೈ ಆಗೋಕ್ಕೆ ಬಿಡಿ. ಆಮೇಲೆ 2 ಗ್ಲಾಸು ಶಾವಿಗೆ ತೊಗೊಂಡಿದ್ದೆ. ಈಗ ನಾನು 3 ಗ್ಲಾಸು ನೀರು ಹಾಕ್ಕೊತಾ ಇದ್ದೀನಿ. 1 ಗ್ಲಾಸಿಗೆ 1.5 ಅನ್ನಂಗೆ ನೀರು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈಗ ಮತ್ತೆ ಉಪ್ಪು ಬೇಕಾದ್ರೆ ನೋಡಿಕೊಂಡು ಹಾಕ್ಕೊಂಡು ಒಂದು 5 ನಿಮಿಷ ಮುಚ್ಚಿಡಿ. ಇದು ಚೆನ್ನಾಗಿ ಕುದೀಲಿ. ಈಗ ನೋಡಿ, ಇದು ಕುದೀತಾ ಇದೆ. ಈಗ ಮುಚ್ಚಳ ತೆಗೆದು ಫ್ರೈ ಮಾಡಿಟ್ಟಿರೋ ಶಾವಿಗೆನ ಹಾಕ್ಕೊಂಡು ಎಲ್ಲನೂ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ಸಾಲಿಲ್ಲ ಅಂದರೆ ಉಪ್ಪು ಬೇಕಾದ್ರೆ ಸ್ವಲ್ಪ ಹಾಕ್ಕೋಬೋದು, ಬೇಕಾದ್ರೆ ನಿಂಬೆಹಣ್ಣು ರಸ ಇದ್ದರೂ ಹಾಕ್ಕೋಬೋದು. ಈಗ ಮತ್ತೆ ಮುಚ್ಚಿ ಆ ನೀರೆಲ್ಲ ಹಿಂಗೋವರೆಗೂ ಮುಚ್ಚಿಡ್ತಾ ಇದ್ದೀನಿ. ಈಗ ನೋಡಿ, ನೀರು ಇನ್ನೊಂದು ಸ್ವಲ್ಪ ಹಿಂಗಬೇಕು. ಈಗ ಮತ್ತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 5 ನಿಮಿಷ ನೀರು ಹಿಂಗಕ್ಕೆ ಬಿಡ್ತಾ ಇದ್ದೀನಿ. ಈ ಥರ ಫುಲ್ಲು ನೀರು ಹಿಂಗಕ್ಕೆ ಬಿಟ್ಬಿಡಿ. ಇದು ಬಂದು ಮಾಡೋದಕ್ಕೂ ಈಸಿ, ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಾಗೂ ಕೊಟ್ಟು ಕಳಿಸ್ಬೋದು. ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದಲ್ಲೇ ಲಾಂಚು ಶಿಲ್ಪ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ಈಗ ಉದ್ರಿಯಾಗಿ ಈ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ, ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.